ಕೇದಾರನಾಥದಲ್ಲಿ ಹೆಲಿಕಾಪ್ಟರ್ ಅಪಘಾತವೊಂದು ಸಂಭವಿಸಿದೆ. ಪಿನಾಕಲ್ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸ್ತಾ ಇದ್ದಂತ ಮೂವರು ಗಾಯಗೊಂಡಿದ್ದಾರೆ. ರೋಗಿಯನ್ನ ಕರೆದೊಯ್ಯೋದಕ್ಕೆ ಹೆಲಿಕಾಪ್ಟರ್ ಬಂದಿತ್ತು. ಋಷಿಕೇಶದ ಏಮ್ಸ್ನಿಂದ ಕೇದಾರನಾಥ್ ಧಾಮಕ್ಕೆ ಬಂದಿತ್ತು ಹೆಲಿಕಾಪ್ಟರ್. ಈ ವೇಳೆ ಹೆಲಿಕಾಪ್ಟರ್ ಅಪಘಾತಕ್ಕೆ ಈಡಾಗಿದೆ. ತುರ್ತು ಭೂಸ್ಪರ್ಶ ಮಾಡಿದೆ. ಸದ್ಯದ ಮಾಹಿತಿ ಪ್ರಕಾರ ಹೆಲಿಕಾಪ್ಟರ್ನಲ್ಲಿದ್ದಂಥ ಎಲ್ಲ ಪ್ರಯಾಣಿಕರು ಕೂಡ ಸುರಕ್ಷಿತವಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕೇದಾರನಾಥ್ ಧಾಮದ ಸಮೀಪ ನಡೆದಿರುವಂಥ ಅಪಘಾತದ ದೃಶ್ಯ ಇದು. ಹೆಲಿಕಾಪ್ಟರ್ ಅಪಘಾತದ ದೃಶ್ಯ ಇದು. ಏಮ್ಸ್ನಿಂದ ಬಂದಿದ್ದಂಥ ಋಷಿಕೇಶ್ನ ಏಮ್ಸ್ನಿಂದ ಬಂದಿದ್ದಂಥ ಹೆಲಿಕಾಪ್ಟರ್ ಲ್ಯಾಂಡ್ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಪಘಾತಕ್ಕೀಡಾಗಿದೆ. ಒಟ್ಟು ಮೂವರಿದ್ರು ಹೆಲಿಕಾಪ್ಟರ್ನಲ್ಲಿ ಅನ್ನುವಂಥ ಮಾಹಿತಿ. ಆದರೆ ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ ಅನ್ನುವಂಥ ಡೀಟೇಲ್ ಕೂಡ ಸಿಗ್ತಾ ಇದೆ. हट जाएंगे वो 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 हट जाएंगे ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿ. ಚಂದ್ರಮೋಹನ್, ದೃಶ್ಯ ಗಮನಿಸ್ತಾ ಇದ್ದೀವಿ. ಸದ್ಯ ಏನಾಗಿದೆ ಅಂದ್ರೆ ಮೂವರ ಸ್ಥಿತಿ ಏನಾಗಿದೆ? ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ರಕ್ಷತ್, ಹೆಲಿಕಾಪ್ಟರ್ನಲ್ಲಿ 3 ಮಂದಿ ಪ್ರಯಾಣಿಕರಿದ್ರು. 3 ಮಂದಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿರೋದನ್ನು ಹೊರತುಪಡಿಸಿ ಪ್ರಾಣಕ್ಕೆ ಯಾವುದೇ ಅಪಾಯ ಇಲ್ಲ. ಮುಖ್ಯವಾಗಿ ಕೇದಾರನಾಥ ದೇವಾಲಯದ ಬಾಗಿಲನ್ನ ಕಳೆದ ವಾರವಷ್ಟೇ ತೆರೆಯಲಾಗಿದೆ. ಚಳಿಗಾಲ ಮುಗಿದ ಬಳಿಕ ಅಷ್ಟೇ ಈ ಕೇದಾರನಾಥ ದೇವಾಲಯದ ಬಾಗಿಲನ್ನ ತೆರೆಯಲಾಗುತ್ತೆ. ಮುಖ್ಯವಾಗಿ ಉಕ್ಕಿಂಗ್ ಮಠದಲ್ಲಿರ್ತಕ್ಕಂಥ ದೇವರ ಮೂರ್ತಿಯನ್ನ ಮೆರವಣಿಗೆ ಮೂಲಕ ತೆಗೆದುಕೊಂಡು ಬಂದು ಕೇದಾರನಾಥ ದೇವಾಲಯದ ಬಾಗಿಲನ್ನ ತೆಗೆಯಲಾಗಿತ್ತು. ಅದಾದ ಬಳಿಕ ಈಗ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೇದಾರನಾಥ ದೇವಾಲಯಕ್ಕೆ ಬಂದು ದರ್ಶನವನ್ನ ಪಡಿತಾ ಇದ್ದಾರೆ. ಈಗ ದೇವರ ದರ್ಶನಕ್ಕೆ ಬಂದಿದ್ದಂತ ಭಕ್ತಾದಿಗಳೊಬ್ಬರಿಗೆ ಆರೋಗ್ಯದ ಸಮಸ್ಯೆ ಎದುರಾಗಿತ್ತು. ಹೀಗಾಗಿ ಅವರನ್ನ ಹೆಲಿಕಾಪ್ಟರ್ ಮೂಲಕ ಋಷಿಕೇಶದ ಏಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ಹೆಲಿಕಾಪ್ಟರ್ ಬಂದಿತ್ತು. ಈ ಹೆಲಿಕಾಪ್ಟರ್ ಬಂದು ರೋಗಿಯನ್ನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ, ಲ್ಯಾಂಡಿಂಗ್ ಆಗುವಂತ ಸಂದರ್ಭದಲ್ಲಿ ಸ್ವಲ್ಪ ಹೆಲಿಕಾಪ್ಟರ್ನ ರೆಕ್ಕೆ ಬಡಿದು ಸ್ವಲ್ಪ ಅಪಘಾತ ಸಂಭವಿಸಿದೆ. ಅದೃಷ್ಟವಶಾತ್ ಹೆಲಿಕಾಪ್ಟರ್ ಇದ್ದಂತಹ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಎದುರಾಗಿಲ್ಲ. ಸಣ್ಣ ಪುಟ್ಟ ಗಾಯಗಳು ಮಾತ್ರ ಆಗಿದೆ. ಮುಖ್ಯವಾಗಿ ಈ ಕೇದಾರನಾಥ ಭಾಗದಲ್ಲಿ, ಕಣಿವೆ ಭಾಗದಲ್ಲಿ ಕೆಲವೊಮ್ಮೆ ಪ್ರತಿಕೂಲದ ಹವಾಮಾನ ಸನ್ನಿವೇಶ ಎದುರಾಗುತ್ತೆ. ಇದರಿಂದಾಗಿ ಕೆಲವೊಂದು ಹೆಲಿಕಾಪ್ಟರ್ಗಳು ಈ ಹಿಂದೆ ಅಪಘಾತಕ್ಕೀಡಾಗಿರುವಂತಹ ಘಟನೆಗಳು ಕೂಡ ನಡೆದಿವೆ. ಕಳೆದ ವಾರ ಕೂಡ ಗಂಗೋತ್ರಿಗೆ ಹೋಗ್ತಾ ಇದ್ದಂತ ಒಂದು ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿ 5 ಮಂದಿ ಸಾವನ್ನಪ್ಪಿದ್ರು. ಅದೃಷ್ಟವಶಾತ್ ಇವತ್ತಿನ ಘಟನೆಯಲ್ಲಿ ಹೆಲಿಕಾಪ್ಟರ್ನಲ್ಲಿದ್ದಂತಹ ಪ್ರಯಾಣಿಕರಿಗೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸಣ್ಣ ಪುಟ್ಟ ಗಾಯಗಳು ಮಾತ್ರ ಆಗಿದೆ. ಮತ್ತು ಹೆಲಿಕಾಪ್ಟರ್ ರೆಕ್ಕೆ ಬಡಿದ ಕಾರಣದಿಂದಾಗಿ ಈ ಒಂದು ಅಪಘಾತ ಸಂಭವಿಸಿದೆ ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿದೆ. ಎಲ್ಲ ಪ್ರಯಾಣಿಕರು ಕೂಡ ಈಗ ಸುರಕ್ಷಿತವಾಗಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.